ಹಾಯ್, ಹಲೋ, ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಹೋಗ್ತಾ ಇರೋದು ಇತ್ತೀಚೆಗೆ ತುಂಬಾ ಟ್ರೆಂಡ್ ಆದಂತ ಏರೋಪ್ಲೇನ್ ರೆಸ್ಟೋರೆಂಟ್‌ಗೆ. ಸೊ ಹೇಗಿತ್ತು? ಒಂದು ಆನೆಸ್ಟ್ ರಿವ್ಯೂ ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ನಾವು ಹೋಗಿದ್ದು ವೀಕೆಂಡಲ್ಲಿ. ನಾವು ಹೋದಾಗ ಟೈಮಿಂಗ್ಸ್ ಬಂದು 6:45. ಅಲ್ಲಿ 6:45ಗೆನೆ ತುಂಬಾನೇ ರಶ್ ಇತ್ತು. ಸೊ ಬೋರ್ಡಿಂಗ್ ಪಾಸ್ ತಗೊಂಡ್ರು ಕೂಡ 2 ಅವರ್ಸ್ ವೇಟ್ ಮಾಡಬೇಕು ಅಂತ ಹೇಳಿದ್ರು. ಯೋಚನೆ ಮಾಡಿದ್ವಿ, ನಾವು ಇಲ್ಲಿಂದ ಹೋಗಿದ್ದು ನಮ್ಮ ಮನೆಯಿಂದ 33 ಕಿಲೋಮೀಟರ್ಸ್ ಆಗತ್ತೆ ಅಲ್ಲಿಗೆ. ಸೊ ಯೋಚನೆ ಮಾಡಿದ್ವಿ, ಹೋಗ್ಬೇಕಂತ ಹೋಗಿದ್ವಿ, ವೇಟ್ ಮಾಡಿ ಆದ್ರೂ ಪರವಾಗಿಲ್ಲ, ಅಲ್ಲಿ ಊಟ ಮಾಡ್ಕೊಂಡೇ ಬರ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಕೊನೆಗೆ ಬೋರ್ಡಿಂಗ್ ಪಾಸ್ನ ತಗೊಂಡ್ವಿ. ನಾವಲ್ಲಿ 2 ಅವರ್ಸ್ ವೇಟ್ ಮಾಡ್ಬೇಕಾಗಿತ್ತು. ಸೊ ಅಲ್ಲೇ ರೌಂಡ್ ಹೊಡಿತಾ ಇದ್ವಿ. ಇದೆಲ್ಲ ಡೋಮ್ಸ್, ಬರ್ತ್ಡೇ ಆನಿವರ್ಸರಿ ಸೆಲೆಬ್ರೇಟ್ ಮಾಡೋದಿಕ್ಕೆ ಅಂತ ರೆಡಿ ಮಾಡಿದಾರೆ. ಇದು ಏನ್ ಏರೋಪ್ಲೇನ್ ಕಾಣಿಸ್ತಾ ಇದೆ, ಕೆಲವ್ರು ಹೇಳ್ತಾರೆ ಇದು ರಿಯಲ್ ಏರೋಪ್ಲೇನ್ ಅಂತ, ಕೆಲವ್ರು ಹೇಳ್ತಾರೆ ಇದು ಕನ್ಸ್ಟ್ರಕ್ಟ್ ಮಾಡಿರೋದು ಅಂತ. ಬಟ್ ಕ್ಲಾರಿಟಿ ಇಲ್ಲ. ಅಕಸ್ಮಾತ್ ನಾವೇನಾದ್ರೂ ಒಳಗಡೆ ಏರೋಪ್ಲೇನ್ ಒಳಗಡೆ ಹೋಗೋದಿಲ್ಲ, ವೇಟ್ ಮಾಡಕ್ ಆಗಲ್ಲ ಅನ್ನೋರು ರೂಫ್ ಟಾಪ್ ಕೂಡ ಇದೆ, ಅಲ್ಲಿ ಹೋಗಿ ಊಟ ಮಾಡ್ಬೋದು. ಬಟ್ ನಾವು ವೇಟ್ ಮಾಡಿದ್ವಿ ಬಿಕಾಸ್ ನನ್ನ ಮಗನಿಗೋಸ್ಕರ. ನಾವು ಅವನಿಗೆ ಏರೋಪ್ಲೇನ್ ಎಕ್ಸ್ಪೀರಿಯನ್ಸ್ ಮಾಡಿಸಿಲ್ಲ. ಸೊ ಇದಾದ್ರೂ ಅವನು ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದು. ಸೊ ಇಷ್ಟು ದೂರ ಬಂದು ಹಾಗೆ ಹೋಗ್ಬೇಕಲ್ಲ ಅಂತ ಹೇಳಿ ಇಲ್ಲೇ 2 ಅವರ್ಸ್ ಮೇಲೇನೆ ಆಯ್ತು ನಾವು ವೇಟ್ ಮಾಡಿದ್ದು. ಅವನು ಎಂಜಾಯ್ ಮಾಡ್ತಿದ್ದ, ಖುಷಿ ಆಯ್ತು ಕರ್ಕೊಂಡ್ ಬಂದಿದ್ದು. ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ಹಾಗೆ 4 ವೀಲರ್ ಪಾರ್ಕಿಂಗ್ ಕೂಡ ಚೆನ್ನಾಗಿದೆ. ಬಟ್ 2 ವೀಲರ್ಗೆ ಇನ್ನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಆಲ್ರೆಡಿ 9 o'clock ಆಯ್ತು. ಎಷ್ಟು ರಶ್ ಇದೆ ಅಂದ್ರೆ, ವೀಕೆಂಡ್ ಇರೋದ್ರಿಂದ ಇಷ್ಟು ರಶ್ ಇದೆಯಾ ಅಥವಾ ಡೈಲಿ ಇಷ್ಟು ರಶ್ ಇರುತ್ತಾ ಗೊತ್ತಿಲ್ಲ. ಸೊ ಫೈನಲಿ 9:20ಗೆ ನಮ್ಮ ನಂಬರ್ ಬಂತು, ಒಳಗಡೆ ಬಿಟ್ರು. ಆಲ್ರೆಡಿ ಒಂಥರ ಟಯರ್ಡ್ ಆಗ್ಬಿಟ್ಟಿತ್ತು, 2.5 hour ವೇಟ್ ಮಾಡಿ. ಫೈನಲಿ ಅನ್ನೋ ಥರ ಏನೋ ಒಂದು ಒಳಗಡೆ ಹೋಗ್ಬಿಟ್ಟು ತಿನ್ಕೊಂಡು ಬಂದ್ಬಿಡೋಣ ಅನ್ನೋ ಥರ ಆಗ್ಬಿಟ್ಟಿತ್ತು. ಸೊ ಒಳಗಡೆ ಎಂಟ್ರಿ ಆದ್ವಿ. ಎಸ್, ಖುಷಿ ಆಯ್ತು. ಓಕೆ, ವೇಟ್ ಮಾಡಿದ್ದಕ್ಕೂ ಓಕೆ ಪರವಾಗಿಲ್ಲ ಅನ್ನೋ ಥರ ಖುಷಿ ಆಯ್ತು. ಒಳಗಡೆ ಬಂದಿದ ತಕ್ಷಣ ಹೇರ್ ಹೋಸ್ಟೆಸ್ ವೆಲ್ಕಮ್ ಮಾಡಿದ್ರು. ಮತ್ತೆ ಒಳಗಡೆ ಕೂಡ ಅಷ್ಟೇ ಏರೋಪ್ಲೇನ್ ತರಾನೇ ಇದೆ. ಖುಷಿ ಆಯ್ತು. ನನ್ನ ಮಗ ಕೂಡ ಎಂಜಾಯ್ ಮಾಡ್ದ. ಅದೇ ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ 2.5 hour ತುಂಬಾನೇ ಕಾಡಿಸ್ಬಿಟ್ಟಿದ್ದಾನೆ. ಅಪ್ಪ ಯಾಕಾದ್ರೂ ವೇಟ್ ಮಾಡಿದ್ವಿ ಅನ್ಸ್ಬಿಡ್ತು, ಆ ಥರ ಆಯ್ತು. ನಾವ್ ಅನ್ಕೊಂಡ್ ಹೋಗಿದ್ದು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬೇಕು, ನಾನ್ ವೆಜ್ ಎಲ್ಲ ತಿನ್ಬೇಕು ಅಂತ ಅನ್ಕೊಂಡ್ ಹೋದ್ವಿ. ಬಟ್ ನಾವ್ ಒಳಗಡೆ ಹೋದಾಗ್ಲೇ 9:20 ಅಂಡ್ ನಾವ್ ಆರ್ಡರ್ ಬರೋ ಅಷ್ಟೊತ್ತಿಗೆ ಪಕ್ಕ 10 o'clock ಆಗತ್ತೆ ಅಂತ ಹೇಳ್ಬಿಟ್ಟು ಒಂದು ಸಿಂಪಲ್ ಆಗಿ ಆರ್ಡರ್ ಮಾಡಿದ್ವಿ. ಏನೋ ನಕಲಿ ನಕಲಿನಾ ಅಸಲಿ ಅಲ್ವಾ? ಮೂವ್ ಆಗ್ತಾ ಇದೆ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಮೂವ್ ಆಗ್ತಾ ಇದೆ ನೋಡಿ. ನಾವು ಚಿಕನ್ ಸೂಪ್ನ ಆರ್ಡರ್ ಮಾಡಿದ್ವಿ. ಎಸ್, ಚೆನ್ನಾಗಿತ್ತು. ನೆಕ್ಸ್ಟು ಬಿರಿಯಾನಿ ಆರ್ಡರ್ ಮಾಡಿದ್ವಿ, ಚೆನ್ನಾಗಿತ್ತು. ಬಟ್ ವಾವ್ ಅನ್ನೋ ಥರ ಏನಿರಲಿಲ್ಲ. ಮತ್ತು ಚಪಾತಿ ಮತ್ತು ಚಿಕನ್ ಪೆಪ್ಪರ್ ಡ್ರೈನ ಹೇಳಿದ್ವಿ. ಬಟ್ ಅವರು ಚಿಕನ್ ಗೋಬಿ ಥರ ತೊಗೊಂಬಂದಿದ್ರು, ಫುಲ್ ಆಯಿಲ್. ಬೇಡ ಅಂತ ಹೇಳಿ ವಾಪಸ್ ಕೊಟ್ಟು ಕಳಿಸಿದ್ವಿ, ಬೇರೆ ತೊಗೊಬನ್ನಿ ಅಂತ. ಬಟ್ ಮತ್ತೆ ಕೂಡ ಅದೇ ತೊಗೊಂಬಂದ್ರು. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದ್ವಿ ಫುಡ್ ಬಗ್ಗೆ, ಬಟ್ ಡಿಸಪಾಯಿಂಟ್ ಆಯಿತು. ಸೊ ಓವರ್ ಆಲ್ ಹೇಳ್ಬೇಕಂತ ಹೇಳಿದ್ರೆ, ತುಂಬ ವೇಟ್ ಮಾಡಬೇಕಾಗತ್ತೆ. ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಡು ಹೋಗ್ಬೇಡಿ. ಸ್ವಲ್ಪ ಪರವಾಗಿಲ್ಲ, ಒಂದು 5-6 years ಇದ್ದಾರೆ ಅಂದರೆ ಓಕೆ, ಅಲ್ಲಿ ಆಟ ಆಡೋಕ್ಕೆಲ್ಲ ಇದೆ, ನಡೆಯುತ್ತೆ. ಬಟ್ ವೆಯ್ಟ್ ಮಾಡಿ ಊಟ ಮಾಡ್ತೀನಿ ಅನ್ನೋದಿದ್ರೆ ಒಂದ್ಸಲ ವಿಸಿಟ್ ಮಾಡಿ. ಸೊ ಥ್ಯಾಂಕ್ ಯು.